ಫೈನ್ ಕಟ್ಟುವಂತೆ ದರ್ಪ ತೋರಿದ್ರ ಪೊಲೀಸರು. ರಿಸಿಪ್ಟ್ ಕೊಡಿ, ಕೋರ್ಟ್ ನಲ್ಲಿ ಕಟ್ಟುತ್ತೇನೆಂದ್ರು ಬಿಡದ ಪೊಲೀಸರು. ರೊಚ್ಚಿಗೆದ್ದು ವಾಹನ ತಡೆದು ಪ್ರತಿಭಟನೆಗಿಳಿದ ಬೈಕ್ ಸವಾರ. ನಿಮ್ಗೆ ಹೆಂಗೆ ಇಷ್ಟೊಂದಂಗೆ ನನ್ನ ಟೈಮ್ ಯಾಕೆ ವೇಸ್ಟ್ ಮಾಡಿದ್ರೆ? 12 ಗಂಟೆಯಿಂದ ಕಾಯ್ತಾ ಕೂತಿರೋದು. ನನಗೆ ಯಾರು ಕೊಡ್ತಾರೆ ಈಗ ಟೈಮು? ಇಷ್ಟೊಂದಿಗೆ ನಾನು ಊರಿಗೆ ಹೋಗ್ಬೇಕಿತ್ತು, ನಾನು ಟೈಮ್ ಯಾಕೆ ಕೊಡ್ತಾರೆ ಈಗ ಹೇಳ್ತಿದ್ರಲ್ಲ? ಬಡಿ ಆದ್ರೂ ದುಡ್ಡು ಈಗ ಚಾರ್ಜ್, ಅದು ಬಡಿ ಈಗ ಚಾರ್ಜಸ್ ಕೊಡಿ, ಎಲ್ಲ ಮಾಡಿ. ಈಗ ಅರ್ಧ ಗಂಟೆ 1 ಅವರ್ ಇಂದ ಕಾಯ್ತಾ ಕೂತಿರೋದು ಇಲ್ಲಿ. ಸುಮ್ಮನೆ ಬುಕ್ ಸೈಡ್ ಕೂತಿಲ್ಲ ಇಲ್ಲಿ. ಇಲ್ಲ ಅಣ್ಣ, ಇವ್ರಿಗೆ ತಿನ್ನೋದಕ್ಕೆ ಇವ್ರಿಗೆ ದುಡ್ಡು ಬೇಕು ಅಷ್ಟೇ, ಏನಿಲ್ಲ. ನಿಮಗೆ ಯಾವ್ದೋ ಒಂದು ಅಡ್ಮಿಟಿ ಮಾಡಕ್ ಬರುತ್ತೆ ಅಂದ್ರೆ ನಮಗೆ ಬರಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು. 50 ಬೈಕ್ ಸವಾರನ ಉಚ್ಚಾಟಕ್ಕೆ ರೋಸಿ ಹೋದ ವಾಹನ ಸವಾರರು. ಪ್ರತಿಯೊಂದು ಕರೆಕ್ಟ್ ಇದೆ, ಇನ್ಸೂರೆನ್ಸ್ ಕ್ಲಿಯರಿಟಿ, ಫುಲ್ ಕ್ಲಿಯರಿಟಿ ಇದೆ. 2 ಮಿರರ್ ಇಲ್ಲ, ಫೈನ್ ಹಾಕ್ತಿದ್ರು. ಸರ್ ಹಾಕಿ ನಾನು ಇದು ಕಟ್ತೀನಿ ಅಂತ ಹೇಳಿದ್ರೆ ಇಲ್ಲ, ಇವ್ರಿಗೆ ಇವಾಗಲೇ ಹಾಕ್ಬೇಕಂತ ಇದು ಮಾಡ್ತೀನಿ ಅಂತೇಳಿ ಇದು ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ. ಅದೆಂಗ್ ಸೀಸ್ ಮಾಡ್ತಾರೆ? ನೋಡಿ, ನಾನು ಕೋರ್ಟಲ್ಲಿ ಕಟ್ಕೊಳ್ತೀನಿ ಅಂದ್ರೆ ಇಲ್ಲ, ಇದು ಇವ್ರಿಗೆ ಸೀಸ್ ಮಾಡ್ಬೇಕಂತೆ. ಅದೆಂಗ್ ಮಾಡ್ಕೊಳ್ತಾರೆ ನೋಡಿ. ಎಸ್, ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವವರಿಗೆ ಫೈನ್ ಹಾಕುವ ಮೂಲಕ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವವರಿಗೆ ತಕ್ಕ ಪಾಠ ಕಲಿಸುವುದು ಪೊಲೀಸರ ಕರ್ತವ್ಯ. ಆದ್ರೆ ಕೆಲ ಪೊಲೀಸರು ರೂಲ್ಸ್ ಬ್ರೇಕ್ ಮಾಡಿದ ಸವಾರರಿಗೆ ಸ್ಥಳದಲ್ಲೇ ಫೈನ್ ಕಟ್ಟುವಂತೆ ಪೀಡಿಸುವ ಅಧಿಕಾರ ಇಲ್ಲ. ಸಂಚಾರಿ ಉಲ್ಲಂಘನೆ ಮಾಡಿದ ಸವಾರರಿಗೆ ಫೈನ್ ಹಾಕಿ ರಿಸಿಪ್ಟ್ ನೀಡಲಾಗುತ್ತೆ. ಇಂತಿಷ್ಟು ದಿನದೊಳಗೆ ಫೈನ್ ಕಟ್ಟಲು ಅವಕಾಶ ಕೂಡ ಇರುತ್ತೆ. ಆದ್ರೆ ಸ್ಥಳದಲ್ಲೇ ಫೈನ್ ಕಟ್ಟಿ ಎಂದು ಪೀಡಿಸುವ ಟ್ರಾಫಿಕ್ ಪೊಲೀಸರ ಟಾರ್ಚರ್ಗೆ ಬೇಸತ್ತ ಸವಾರನೋರ್ವ ರಸ್ತೆಯಲ್ಲೇ ಗಾಡಿಯನ್ನ ನಿಲ್ಲಿಸಿ ಧರಣಿ ಮಾಡಿ ವಾಹನಗಳ ಓಡಾಟಕ್ಕೆ ಅಡ್ಡಿ ಮಾಡಿದ ಘಟನೆ ತುಮಕೂರು ಹೊರವಲಯದ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೌದು, ಬೆಂಗಳೂರಿನಿಂದ ಅರಸೀಕೆರೆಗೆ ಅಜ್ಜಿಯ ಕಾರ್ಯಕ್ಕೆ ಹೋಗ್ತಿದ್ದ ಬೈಕ್ ಸವಾರ ಹರೀಶ್ನನ್ನ ತುಮಕೂರು ಹೊರವಲಯದ ಔಟರ್ ರಿಂಗ್ ರೋಡ್ನ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಚಾರಿ ಪೊಲೀಸರು ತಡೆದಿದ್ದಾರೆ. ಬೈಕ್ಗೆ ಸೈಡ್ ಮಿರರ್ ಇಲ್ಲ ಎಂದು ಟ್ರಾಫಿಕ್ ಪೊಲೀಸರು 500 ರೂಪಾಯಿ ಫೈನ್ ಹಾಕಿದ್ದಾರೆ. ಬಿಎಂಟಿಸಿ ಬಸ್ ಡ್ರೈವರ್ ಆಗಿರೋ ಹರೀಶ್ ಫೈನ್ ರಿಸಿಪ್ಟ್ ಪಡೆದುಕೊಂಡು ನನ್ನ ಹತ್ತಿರ ಕ್ಯಾಶ್ ಇಲ್ಲ, ನಾನು ಕೋರ್ಟ್ನಲ್ಲಿ ಕಟ್ಟುತ್ತೇನೆ ಎಂದಾಗ ಟ್ರಾಫಿಕ್ ಪೊಲೀಸರು ಸವಾರನೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಇಲ್ಲೇ ಫೈನ್ ಕಟ್ಟಿ, ಇಲ್ಲ ಅಂದ್ರೆ ಗಾಡಿ ಸೀಸ್ ಮಾಡ್ತಾ ಇದ್ದೇವೆ ಎಂದು ಬೈಕ್ಗೆ ಲಾಕ್ ಮಾಡಿದ್ದಾರೆ. ಸುಮಾರು 1 ರಿಂದ 1.5 ಗಂಟೆ ಆದ್ರೂ ಗಾಡಿಯನ್ನ ಬಿಡದ ಕಾರಣ ರೊಚ್ಚಿಗೆದ್ದ ಸವಾರ ನನಗೆ ನ್ಯಾಯ ಬೇಕು ಎಂದು ರಸ್ತೆಯಲ್ಲೇ ಬೈಕ್ ಒಂದು ಕಡೆ, ಹೆಲ್ಮೆಟ್ ಒಂದು ಕಡೆ ಹಾಗೂ ತಾನು ಒಂದು ಕಡೆ ಕುಳಿತುಕೊಂಡು ಪ್ರತಿಭಟನೆಗೆ ಮುಂದಾದ. ಇದರಿಂದ ಕೆಲ ಹೊತ್ತು ಬೈಕ್ ಕಾರುಗಳು ನಿಂತಲ್ಲೇ ನಿಂತಿದ್ದು ಸವಾರರು ರೋಸಿ ಹೋಗಿದ್ದಾರೆ. ಸ್ಟೇಷನ್ ತಗೊಂಡು ನೀನು ಪಬ್ಲಿಕ್ ದುಡ್ಡು ಯಾರು ಕೊಡೋರು? ಯಾರು ಕೊಡೋದು ದುಡ್ಡು? ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರಲ್ಲ. ಇಲ್ಲ ಇಲ್ಲ, ಬೈಕ್ ತಗೊಂಡು
ಏನ್ ಗೊತ್ತಾಗುತ್ತೆ? ಅದೇನೋ ಕ್ಲೈಮ್ ಇದ್ರೆ ಅದ್ ಮಾಡ್ಕೊಳ್ರಿ. ಇನ್ನು ವಾಹನ ಸವಾರನ ಉಚ್ಚಾಟಕ್ಕೆ ಕೆಲ ಪ್ರಯಾಣಿಕರು ಹಾಗೂ ಕೆಲ ಸ್ಥಳೀಯರು ಸಾಥ್ ನೀಡಿದ್ರೆ ಇನ್ನು ಕೆಲವರು ಬೇಸರ ವ್ಯಕ್ತಪಡಿಸಿದ್ರು. ಕೆಲ ಸವಾರರ ಬಳಿ ದುಡ್ಡು ಇರಲ್ಲ, ಆನ್ ಸ್ಪಾಟ್ ನಲ್ಲೇ ದುಡ್ಡು ಕಟ್ಟಬೇಕಂದ್ರೆ ಹೇಗೆ? ಕೋರ್ಟ್ ನಲ್ಲಿ ಫೈನ್ ಕಟ್ಟಲು ಅವಕಾಶ ಇರುತ್ತೆ ಅಲ್ವಾ? ರೆಸಿಪ್ಟ್ ಕೊಟ್ಟು ಕಳಿಸಿದ್ರೆ ಏನಾಗ್ತಾ ಇತ್ತು ಎಂದು ಟ್ರಾಫಿಕ್ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರೆ, ಇನ್ನ ಕೆಲವರು ಬೈಕ್ ಸವಾರ ಮಾಡಿದ್ದು ತಪ್ಪು, ಅವರಿಗೆ ಸಮಸ್ಯೆ ಆಗಿದೆ ಅಂತ ಪಬ್ಲಿಕ್ ಯಾಕೆ ಪ್ರಾಬ್ಲಮ್ ಕೊಡಬೇಕು? ಕಾರಿನಲ್ಲಿ ಒಬ್ಬರು ಹಾಸ್ಪಿಟಲ್ಗೆ ಹೋಗುವವರು ಇದ್ದರು, ಬೈಕ್ ಸವಾರನಿಂದ ಪ್ರಾಬ್ಲಮ್ ಆಗಿದೆ ಎಂದು ಸವಾರನ ವಿರುದ್ಧ ಕಿಡಿಕಾರಿದ್ರು. ಇನ್ನು ಬೈಕ್ ಸವಾರನ ಉಚ್ಚಾಟಕ್ಕೆ ರೊಚ್ಚಿಗೆದ್ದ ಪೊಲೀಸರು ಬೈಕ್ ಸವಾರ ಹಾಗೂ ಸವಾರನ ಪರವಾಗಿ ಮಾತನಾಡಿದ ವ್ಯಕ್ತಿಯ ಮೇಲೆ ದರ್ಪ ತೋರಿ ಹಲ್ಲೆ ಮಾಡಿದ್ದಾರೆ ಎನ್ನೋ ಆರೋಪ ಕೇಳಿಬಂದಿದೆ. ಪಬ್ಲಿಕ್ ಅಲ್ಲಿ ನ್ಯೂಸೆನ್ಸ್ ಯಾಕೆ ಕ್ರಿಯೇಟ್ ಮಾಡ್ತೀಯಾ ಅಂತ ರಾಂಗ್ ಆದ ಪೊಲೀಸರು ಬೈಕ್ ಸವಾರನ ಬಟ್ಟೆ ಹಿಡಿದುಕೊಂಡು ತಳ್ಳಾಡಿ ನೂಕಾಡಿ ಹೊಡೆದಿದ್ದಾರೆ ಎನ್ನೋ ಆರೋಪ ಕೇಳಿಬಂದಿದೆ. ಪೊಲೀಸರ ವರ್ತನೆಗೆ ಮತ್ತಷ್ಟು ಕೋಪಗೊಂಡ ಬೈಕ್ ಸವಾರ ಪೊಲೀಸರ ಜೊತೆ ಜಗಳಕ್ಕೆ ಇಳಿದೇ ಬಿಟ್ಟ. ನಮ್ಮಜ್ಜಿ ಕಾರ್ಯ ಇತ್ತು, ನಿಮ್ಮಿಂದ 1.5 ಗಂಟೆ ನನ್ನ ಟೈಮ್ ವೇಸ್ಟ್ ಆಗಿದೆ, ನನ್ನ ಟೈಮ್ ಯಾರು ತಂದು ಕೊಡ್ತಾರೆ ಅಂತ ಗಲಾಟೆ ಮಾಡಿದ್ದಾನೆ. ನಿಮ್ಗೆ ಹೆಂಗೆ ಇಷ್ಟೊಂದಂಗೆ ಯಾಕೆ ನನ್ನ ಟೈಮ್ ಯಾಕೆ ವೇಸ್ಟ್ ಮಾಡಿದ್ರಿ? 12 ಗಂಟೆಯಿಂದ ಕಾಯ್ತಾ ಕೂತಿರೋದು, ನನಗೆ ಯಾರು ಕೊಡ್ತಾರೆ ಈಗ ಟೈಮು? ಇಷ್ಟೊಂದಿಗೆ ನಾನು ಊರಿಗೆ ಹೋಗ್ಬೇಕಿತ್ತು, ನನ್ನ ಟೈಮ್ ಯಾಕೆ ಕೊಡ್ತಾರೆ ಈಗ ಹೇಳ್ತಿದ್ರಲ್ಲ? ಬಡಿ ಆದ್ರೂ ದುಡ್ಡು ಈಗ ಚಾರ್ಜ್, ಅದು ಬಡಿ ಈಗ ಚಾರ್ಜಸ್ ಕೊಡಿ, ಎಲ್ಲ ಮಾಡಿ. ಈಗ ಅರ್ಧ ಗಂಟೆ 1 ಅವರ್ ಇಂದ ಕಾಯ್ತಾ ಕೂತಿರೋದಿಲ್ಲಿ, ಸುಮ್ಮನೆ ಬುಕ್ಸ್ ಆಡ ಕೂತಿಲ್ಲ ಇಲ್ಲಿ. ಇಲ್ಲ ಅಣ್ಣ, ಇವ್ರಿಗೆ ಇವ್ರಿಗೆ ದುಡ್ಡು ಬೇಕು. ಬೈಕ್ ಸವಾರ ಹರೀಶ್ ಹಾಗೂ ಪೊಲೀಸರ ನಡುವೆ ವಾಗ್ವಾದ ತಾರಕಕ್ಕೇರಿದ್ದು, ಬೈಕ್ ನನ್ನ ಸೀಸ್ ಮಾಡಿದ್ದಲ್ಲದೆ ಪಬ್ಲಿಕ್ ನಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲದೆ ಸವಾರನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಬೈಕ್ ಸವಾರನ ವಿರುದ್ಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಸರ್, ನನ್ನ ಮನೆಗೆ ಆ್ಯಕ್ಚುಲಿ ಊಟಕ್ಕೆ ಬರ್ತಾ ಇದ್ದೆ. ಆವಾಗ ಇಲ್ಲಿ ತುಂಬ ಜನ ಸೇರ್ಕೊಂಡಿದ್ರು ಅಂತ ನಾನು ಅಲ್ಲಿ ಸ್ಪಾಟಿಗೆ ಹೋದಾಗ ನಮ್ಮ ಹಿಂದೆ ಹತ್ತತ್ರ ಒಂದು ಅರ್ಧ ಕಿಲೋಮೀಟರ್ವರೆಗೂ ರೋಡ್ ಬ್ಲಾಕ್ ಆಗಿತ್ತು. ಏನಾಯಿತು ಅಂತ ಕೇಳಿದಾಗ ಈ ಮನುಷ್ಯ ಒಬ್ಬರು ತುಂಬ ಮಾತಾಡ್ತಾನೆ ಇದ್ರು, ಪೊಲೀಸವರಿಗೆಲ್ಲ ಏನೇನೋ ಮಾತಾಡ್ತಾ ಇದ್ರು, ತುಂಬ ಪಬ್ಲಿಕ್ಸ್ ಕೂಡ ಮಾತಾಡ್ತಿದ್ರು. ಅವಾಗ ಹಿಂದೆ ಕಾರವರು ತುಂಬ ರಿಕ್ವೆಸ್ಟ್ ಮಾಡಿದ್ರು, ನಮ್ಮ ಇದರಲ್ಲಿ ಪೇಷಂಟ್ ಇದ್ದಾರೆ, ನಮ್ದೊಂದು ಕಾರ್ ಬಿಡಿ ಅಂತ. ಈ ಮನುಷ್ಯ ಹೆಲ್ಮೆಟ್ ಒಂದು ಕಡೆ ಅಡ್ಡ ಹಾಕಿ, ಗಾಡಿ ಒಂದು ಕಡೆ ಅಡ್ಡ ಹಾಕಿ ಈ ಮನುಷ್ಯನ ಕೂತ್ಕೊಬಿಟ್ಟಿದ್ರು. ನಾವು ಹೋಗಿ ಕೇಳಿದ್ವಿ, ಅದೊಂದು ಹಾಸ್ಪಿಟಲ್ ಗಾಡಿ ಬಿಡಿ ಅಂತ, ಏನಾದರೂ ಆದರೆ ಆಗಲಿ ನಮಗೇನಾಗಬೇಕು ಅಂತ. ಅವ್ರ ಮನುಷ್ಯ ಆರಾಮಾಗಿ ಕೂತಿದ್ರು. ಆಮೇಲೆ ಪಾಪ ಪೊಲೀಸವ್ರು ಬಂದು ಅವ್ರನ್ನ ಎಬ್ಬರಿಸಿದ ಮೇಲೆ ಗೊತ್ತಾಯ್ತು. ಇವ್ರು ಆಮೇಲೆ ಕತೆ ಹೇಳಕ್ ಶುರು ಮಾಡಿದ್ರು, ನಮ್ಮ ಅಜ್ಜಿ ತಿಥಿ ಇತ್ತು, ನಮ್ಮ ತಾತನ ತಿಥಿ ಇತ್ತು ಅಂತ. ಇವ್ರು ಆ್ಯಕ್ಚುಲಿ ಫೈನು ಕಟ್ಟಿಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಇವ್ರು ರಿಸಿಪ್ಟ್ ಹಾಕ್ಕೊಟ್ಟಿದ್ದಾರಂತೆ. ಹಾಗಾಗಿ ನಾವು ಪಬ್ಲಿಕ್ ನಮಗೆ ತೊಂದರೆ ಆಗಿರೋದನ್ನ ನಾವು ಹೇಳಿದೀವಿ ಸರ್, ಅಷ್ಟೇ, ಬೇರೆ ಏನಿಲ್ಲ. ಅದೇನೇ ಆಗ್ಲಿ, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವ ಸವಾರರಿಗೆ ಫೈನ್ ಹಾಕುವುದು ಸಂಚಾರಿ ಪೊಲೀಸರ ಕೆಲಸ. ಆದರೆ ಸ್ಥಳದಲ್ಲೇ ಫೈನ್ ಕಟ್ಟುವಂತೆ ಪೀಡಿಸುವ ಕಾನೂನು ಇಲ್ಲ. ಸವಾರ ಫೈನ್ ಅನ್ನ ನಾನು ಕೋರ್ಟ್ ನಲ್ಲಿ ಕಟ್ಟುತ್ತೇನೆ ಅಂತ ಹೇಳಿದ್ರು ಬಿಟ್ಟಿಲ್ಲ. ಇತ್ತ ಪೊಲೀಸರ ಮೇಲಿನ ಕೋಪಕ್ಕೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದು ಬೈಕ್ ಸವಾರ ತಪ್ಪು ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಟ್ರಾಫಿಕ್ ಪೊಲೀಸರಿಗೆ ಮೇಲಧಿಕಾರಿಗಳಿಂದ ಮಂತ್ ಎಂಡ್ ಅಲ್ಲಿ ಇಷ್ಟು ಫೈನ್ ಕಲೆಕ್ಟ್ ಮಾಡಲೇಬೇಕೆಂಬ ಟಾರ್ಗೆಟ್ ಇರುವುದರಿಂದ ಟ್ರಾಫಿಕ್ ಪೊಲೀಸರು ಫೈನ್ ಕಟ್ಟುವಂತೆ ಪೀಡಿಸ್ತಾರೆ ಅನ್ನೋ ಮಾತುಗಳು ಅಲ್ಲಲ್ಲಿ ಕೇಳಿ ಬಂದಿವೆ. ಹೀಗಾಗಿ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಟ್ರಾಫಿಕ್ ಫೈನ್ ಕೊಂಚ ಸಮಯಾವಕಾಶ ನೀಡಲು ಅವಕಾಶ ಕೊಡಬೇಕು. ಕೆಲ ಸವಾರರ ಬಳಿ ಸ್ಥಳದಲ್ಲೇ ಹಣ ಕಟ್ಟಲು ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಕಟ್ಟಲು ಅವಕಾಶ ಕೊಡಬೇಕಾಗಿದೆ ಅನ್ನೋದು ಸಾರ್ವಜನಿಕರ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.